ಮಾಲಿಂಗಪುರ ಹಾಗೂ ಸುತ್ತಮುತ್ತಲಿನ ಎಲ್ಲ ನಾಗರಿಕರಿಗೆ ಒಂದು ಸುವರ್ಣ ಅವಕಾಶ. ಏನು ಅಸಂಘಟಿತ ವಲಯದೊಳಗೆ ನೇಕಾರರು, ಕಮ್ಮಾರರು, ಕುಮ್ಮಾರರು, ಬೀದಿ ವ್ಯಾಪಾರಸ್ಥರು, ಟೇಲರ್ಗಳು, ಚಮ್ಮಾರರು, ಅನೇಕ ರೀತಿಯ ಏನು ಕಾರ್ಮಿಕರ ಕೆಲಸವನ್ನು ಮಾಡ್ತೀರಿ ಅವರೆಲ್ಲರಿಗೂ ಕೂಡ ನೋಂದಣಿ ಅಭಿಯಾನ ಜೊತೆಗೆ ಕಾರ್ಡ್ ವಿತರಣೆಗಳು, ಈಗಾಗಲೇ ಬಂದಿರುವಂಥ ಕಾರ್ಡ್ಗಳನ್ನು ವಿತರಣೆ ಮಾಡೋದು, ಅದರ ಜೊತೆಗೇನ ಪ್ರತಿ ತಿಂಗಳ ಮಾಸಾಸನದ ಒಂದು ಪಿಂಚಣಿ ಕಾರ್ಯ ಒಂದು ಯೋಜನೆ ಕೂಡ ಅದರಲ್ಲಿ ಬಂದೈತಿ. ಆ ಯೋಜನೆಗೆ ತಾವೆಲ್ಲರೂ ನೋಂದಣಿ ಆಗುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಕಾರ್ಮಿಕ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದೆ. ಬಾಗಲಕೋಟೆ, ಜಮಖಂಡಿ, ಮುಧೋಳಿನ ಎಲ್ಲ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ದಿನಾಂಕ 24 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಸಂಖ್ಯೆಯಲ್ಲಿ ಭಾಗವಹಿಸಿ ಅದರ ಸದುಪಯೋಗವನ್ನು ಮಾಡ್ಕೋಬೇಕು ಅಂತೇಳಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದಿಂದ ಎಲ್ಲ ಕಾರ್ಮಿಕರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೋತೀವಿ. ಧನ್ಯವಾದಗಳು. ನಿನ್ನೆ ದಿನ ಬಾಗಲಕೋಟೆಯ ಹಿಂದೂವಿ ಸಾಮ್ರಾಜ್ಯದ ಸಾಮ್ರಾಟ ಶಿವಾಜಿ ಮಹಾರಾಜರ ಒಂದು ಜಯಂತಿಯ ಮೆರವಣಿಗೆಯಲ್ಲಿ ದುಷ್ಟ ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ದುಷ್ಟ ದೇಶದ್ರೋಹಿಗಳು ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ಮತ್ತು ಚಪ್ಪಲಿಯನ್ನು ಎಸೆದಿದ್ದಾರೆ. ಇದು ಅತ್ಯಂತ ಖಂಡನಾರ್ಹವಾದಂಥ ಒಂದು ವಿಷಯ. ಇವತ್ತು ಬಾಗಲಕೋಟೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಅವ್ರ ವರ್ತನೆ ನೋಡಿದರೆ ನನಗೆ ಬಹಳ ಪಾಪ ಅನ್ನಿಸ್ತಾ ಇದೆ ಅವ್ರ ಮೇಲೆ, ಪಾಪ. ಯಾಕಂದರೆ ಏನು ಇವ್ರು ದಬ್ಬಾಳಿಕೆ ಮಾಡಿದ್ರು ಹಿಂದೂಗಳ ಮೇಲೇ ದಬ್ಬಾಳಿಕೆ ಮಾಡಕತ್ತಾರೆ. ಆ ಮಸೂತಿಯಲ್ಲಿ ಕಲ್ಲು ಒಗೆದವರು, ಚಪ್ಪಲ್ ಎಸೆದವ್ರ ಮೇಲೆ ಇವ್ರು ದಬ್ಬಾಳಿಕೆ, ಇವ್ರು ದರ್ಪ ತೋರಾಕತ್ತಿಲ್ಲ, ಇವ್ರು ಲಾಠಿ ಚಾರ್ಜ್ ಏನಿದ್ರು ಹಿಂದೂಗಳ ಮೇಲೇನ. ಏನು ಹಿಂದೂಗಳೇನು ಅಷ್ಟು ಅಸಹ್ಯ ಕಂಡಿದಾರ ಇವ್ರಿಗೆ? ಸನ್ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಕೇವಲ ನಮ್ಮ ಕಾರ್ಯಕರ್ತರಿಗೆ ಅಷ್ಟೇ ಕಲ್ಲು ಚಪ್ಪಲು ಬಿದ್ದಿಲ್ಲ, ನಿಮಗೂ ಕೂಡ ಬಿದ್ದಿದೆ, ನಿಮಗೂ ಕೂಡ ರಕ್ತ ಬಂದಿದೆ, ನಿಮಗೂ ಕೂಡ ಗಾಯವಾಗಿದೆ. ಯಾಕೆ ನೀವು ಮಸೀದಿಯನ್ನು ಸೀಜ್ ಮಾಡಬಾರ್ದು? ಮಸೀದಿಯನ್ನು ಕೂಡಲೇ ನೀವು ನಿಮ್ಮ ಸುಪರ್ದಿಗೆ ಪಡಿಬೇಕಾದನ್ನ. ಯಾಕೆಂದರೆ ನಾವು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡಲ್ಲ. ಕರ್ನಾಟಕ ಸರ್ಕಾರದ ಮನಸ್ಥಿತಿ ಹೇಗಿದೆ ಅಂದರೆ ಅವರು ಓಲೈಕೆಯಲ್ಲೇ ತಮ್ಮ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಇಲ್ಲ. ಇಂಥ ಒಂದು ಕೋಮು ವ್ಯವಸ್ಥೆಯನ್ನು ಹದಗೆಡಿಸೋದು ಅವ್ರ ಕೆಲಸ. ನೀವು ಪೊಲೀಸ್ ವರಿಷ್ಠಾಧಿಕಾರಿಗಳು, ನೀವು ಸಾರ್ವಜನಿಕರ ತೆರಿಗೆ ಹಣದಿಂದ ನಿಮ್ಮ ಪಗಾರ ಕೊಡ್ತಾರ, ನಿಮ್ಮ ಮೇಲೇನ ಹಲ್ಲೆ ಆಗಿದೆ. ನೀವು ಕೂಡಲೇ ಆ ಮಸೀದಿಯನ್ನು ಸೀಜ್ ಮಾಡಬೇಕು. ಸೀಜ್ ಮಾಡಿ ಅಲ್ಲಿ ಒಳಗೆ ಏನೇನು ಕಾರ್ಯಚಟುವಟಿಕೆಗಳು ಅದಾವೆ, ಏನು ಅಲ್ಲಿ CCTV ಅದಾವೋ ಏನು ಇಲ್ಲೋ, ಇದ್ರ ಬಗ್ಗೆ ಕೂಲಂಕುಷ ವಿಚಾರ ಮಾಡ್ರಿ ನೀವು.